ಭಾರತೀಯ ಪುರಾಣಗಳಲ್ಲಿ ಜೀವಂತ ಕಥೆಗಳು, ವೀರಗಾಥೆಗಳು ಮತ್ತು ದೈವಿಕ ಆಶೀರ್ವಾದದಿಂದ ಶಾಶ್ವತ ಜೀವವನ್ನು ಪಡೆದ 7 ವಿಶೇಷ ವ್ಯಕ್ತಿತ್ವಗಳಿವೆ. ಇವರನ್ನು ಸಪ್ತ ಚಿರಂಜೀವಿಗಳು ಎಂದು ಕರೆಯಲಾಗುತ್ತದೆ. ಯುಗಯುಗಾಂತರಕ್ಕೂ ಜೀವಂತವಾಗಿರುವ ಈ ಅಮರರು ಕೇವಲ ಪುರಾಣಗಳ ಪಾತ್ರವಲ್ಲ. ಇವರು ನಮ್ಮ ದೈನಂದಿನ ಜೀವನಕ್ಕೆ ಶಕ್ತಿ, ಸ್ಫೂರ್ತಿ ಮತ್ತು ಧರ್ಮದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಬನ್ನಿ ಈ ಅಮರ ವ್ಯಕ್ತಿತ್ವಗಳ ರಹಸ್ಯ ಲೋಕಕ್ಕೆ ಪ್ರವೇಶಿಸೋಣ. 1. ಅಶ್ವತ್ಥಾಮನು ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯದ ಶಿಷ್ಯ, ದ್ರೋಣಪುತ್ರ. ಮಹಾಭಾರತ ಯುದ್ಧದ ಕೊನೆಗೊಡುವ ಸಮಯದಲ್ಲಿ ಅಶ್ವತ್ಥಾಮನು ತಾನು ಅಮೃತತ್ವವನ್ನು ಶಾಪದಿಂದ ಪಡೆದಿದ್ದಾನೆ. ಶಾಶ್ವತ ಪಶ್ಚಾತ್ತಾಪದಲ್ಲಿ ತನ್ನ ಜೀವಿತ ಕಾಲವನ್ನು ಭೂಮಿಯ ಮೇಲೆ ಸುತ್ತಾಡುತ್ತಾ ಕಳೆದಿದ್ದಾನೆ. 2. ಬಲಿಚಕ್ರವರ್ತಿ ವಾಮನ ಅವತಾರದಲ್ಲಿ ವಿಷ್ಣುವಿಗೆ ತನ್ನ ಆಸ್ತಿಯನ್ನು ದಾನ ಮಾಡಿದ ದೈತ್ಯರಾಜ. ಇವನಿಗೆ ಆಧಿಕಾರವಾಗಿ ಪಾತಾಳ ಲೋಕವನ್ನು ನೀಡಲಾಯಿತು ಮತ್ತು ಭಗವಂತನ ಕೃಪೆಯಿಂದ ಅಮರತ್ವವನ್ನು ಪಡೆದನು. 3. ವ್ಯಾಸ. ಮಹಾಭಾರತದ ಪವಿತ್ರ ಕಾವ್ಯವನ್ನು ರಚಿಸಿದ ಮಹರ್ಷಿ. ವೇದಗಳನ್ನು ವಿಭಾಗ ಮಾಡಿದ ಮಹಾನುಭಾವನು ಇವನು. ಸನಾತನ ಧರ್ಮವನ್ನು ಪೋಷಿಸಿದ ಚಿರಂಜೀವಿಯಾಗಿ ಪೂಜಿಸಲಾಗುತ್ತಾನೆ. 4. ಹನುಮಂತ. ಶ್ರೀರಾಮನ ಭಕ್ತನಾಗಿ ಅವನ ಸೇವೆಯಲ್ಲಿ ನಿರಂತರವಾಗಿ ಉಳಿಯುವ ಭಗವಂತನ ಆಶೀರ್ವಾದ ಪಡೆದಿದ್ದಾರೆ. ಪ್ರಾಣಶಕ್ತಿಯ ಸಂಕೇತವಾಗಿ ಇವನು ಶಾಶ್ವತವಾಗಿ ಇರುವುದು ಮಾನವರಲ್ಲಿ ಶಕ್ತಿಯ ಭಾವವನ್ನು ತರುವುದಕ್ಕೆ. 5. ವಿಭೀಷಣ. ರಾವಣನ ಸಹೋದರನಾಗಿದ್ದರೂ ಧರ್ಮದ ಪರವಾಗಿ ರಾಮನ ಬಳಿಗೆ ಸೇರಿದನು. ಶ್ರೀರಾಮನ ಆಶೀರ್ವಾದದಿಂದ ಲಂಕೆಗೆ ಶಾಶ್ವತ ರಾಜನಾಗಿದ್ದು ಸದಾ ಧರ್ಮವನ್ನು ರಕ್ಷಿಸುತ್ತಿದ್ದಾನೆ. 6. ಕೃಪಾಚಾರ್ಯ. ಕುರುವಂಶದ ಗುರುಗಳಲ್ಲಿ ಒಬ್ಬ ಕೃಪಾಚಾರ್ಯನು ತನ್ನ ಅಧ್ಯಾತ್ಮ ಜ್ಞಾನದಿಂದ ಮತ್ತು ಬ್ರಹ್ಮದತ್ತ ಸ್ವರೂಪದಿಂದ ಚಿರಂಜೀವಿಯಾಗಿ ಇರುತ್ತಾನೆ. 7. ಪರಶುರಾಮ. ವಿಷ್ಣುವಿನ ಐದಾರ್ಯ ಅವತಾರಗಳಲ್ಲಿ ಒಬ್ಬ. ಭೂಮಿಯನ್ನು ಅನ್ಯಾಯ ಮತ್ತು ಅಧರ್ಮದಿಂದ ಮುಕ್ತಗೊಳಿಸಲು ಶಸ್ತ್ರಾಸ್ತ್ರಗಳಿಂದ ಬೆನ್ನಟ್ಟಿ ಹೋದನು. ಚಿರಂಜೀವಿಯಾಗಿ ಇವನು ಕಲಿಯುಗದಲ್ಲಿ ದೇವರ ಕಾರ್ಯಕ್ಕಾಗಿ ಉಳಿದಿದ್ದಾನೆ.